ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ಹಿಂದಿನ 4 ದಿನಗಳಲ್ಲಿ ಯಾವ ಕಂಪನಿಗಳು ಒಳ್ಳೆ ಆರ್ಡರ್ಸ್ ಪಡೆದುಕೊಂಡಿದೆ ಅನ್ನುವಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದರೆ ಎಷ್ಟು ಕೋಟಿ ಮೊತ್ತದ ಆರ್ಡರ್ ಪಡೆದುಕೊಂಡಿದೆ, ಎಲ್ಲಿಂದ ಪಡೆದುಕೊಂಡಿದೆ ಅನ್ನುವಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಓಕೆ, ಸೊ ದ ಫಸ್ಟ್ ಕಂಪನಿ ಟ್ಯಾನ್ಫ್ಯಾಕ್ ಇಂಡಸ್ಟ್ರೀಸ್ ಅಂತ ಹೇಳಿ. ಸೊ ಟ್ಯಾನ್ಫ್ಯಾಕ್ ಇಂಡಸ್ಟ್ರೀಸ್ ಎಲ್ಲಿ ಕೆಲಸ ಮಾಡುತ್ತೆ ಅಂದರೆ ಇದೊಂದು ಕೆಮಿಕಲ್ ಸೆಕ್ಟರ್ನಲ್ಲಿ ಬರುವಂತಹ ಕಂಪನಿ. ಸೊ ಫ್ಲೋರಿನ್ನ ಮೇಜರ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ ಈ ಒಂದು ಕಂಪನಿ. ಸೊ ಫ್ಲೋರಿನ್ ಅಂಶ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಟೂತ್ಪೇಸ್ಟ್ನಲ್ಲಿ ಯೂಸ್ ಮಾಡ್ತಾರೆ, ಮೆಡಿಸನಲ್ಲಿ ಯೂಸ್ ಮಾಡ್ತಾರೆ, ಹಾಗೆ ರೆಫ್ರಿಜರೇಷನ್ ಪರ್ಪಸ್ಸು, ಹಾಗೆ ನ್ಯೂಕ್ಲಿಯರ್ ಪವರ್ ಸೆಕ್ಟರ್ನಲ್ಲೂ ಕೂಡ ಯೂಸ್ ಮಾಡ್ತಾರೆ ಫ್ಲೋರಿನ್ ಅಂಶವನ್ನು. ಆ್ಯಂಡ್ ಟ್ಯಾನ್ಫ್ಯಾಕ್ ಇಂಡಸ್ಟ್ರೀಸ್ ಯಾವ ಒಂದು ಕಂಪನಿ ಜೊತೆ ಒಪ್ಪಂದ ಮಾಡ್ಕೊಂಡಿದೆ ಅಂತ ನೋಡೋದಾದರೆ, ಸೊ ಒನ್ ಆಫ್ ದ ಲೀಡಿಂಗ್ ಜಾಪನೀಸ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಸೆಕ್ಟರ್. ಸೊ ಜಾಪನೀಸ್ ಸ್ಪೆಷಾಲಿಟಿ ಕೆಮಿಕಲ್ ಜೊತೆ ಸುಮಾರು 675 ಕೋಟಿ ಮೊತ್ತದ ಆರ್ಡರ್ ಒಪ್ಪಂದ ಮಾಡ್ಕೊಂಡಿದೆ. ಸೊ ಸುಮಾರು 675 CR ಆರ್ಡರ್ಸ್ ಸಿಕ್ಕಿದೆ ಈ ಒಂದು ಕಂಪನಿಗೆ. ಸೊ ಇದೊಂದು ದೊಡ್ಡ ಆರ್ಡರ್ ಅಂತಲೇ ಹೇಳ್ಬೋದು. ಸೊ ಓವರ್ ದ 5 ಇಯರ್ಸ್, ನೆಕ್ಸ್ಟ್ 5 ಇಯರ್ಸ್ವರೆಗೂ ಈ ಒಂದು ಒಪ್ಪಂದ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ದ ನೆಕ್ಸ್ಟ್ ಕಂಪನಿ ಯಾವುದಪ್ಪ ಅಂತ ನೋಡೋದಾದರೆ, ಸೊ ಟೈಮ್ ಟೆಕ್ನೋಪ್ಲಾಸ್ಟ್ ಅಂತ ಹೇಳಿ. ಸುಮಾರು ಲೈಕ್ 2-3 ವ್ಯಾಕ್ಸ್ ಬ್ಯಾಕ್ ಹಿಂದೆ ನಾನು ಟೈಮ್ ಟೆಕ್ನೋಪ್ಲಾಸ್ಟ್ ಬಗ್ಗೆ ಸೆಪ್ರೇಟಾಗಿ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು ಟೈಮ್ ಟೆಕ್ನೋಪ್ಲಾಸ್ಟ್. ಸೊ ಬೇಸಿಕಾಗಿ ಏನು ಮಾಡುತ್ತೆ ಈ ಒಂದು ಕಂಪನಿ, ಸೊ ಟೈಮ್ ಟೆಕ್ನೋಪ್ಲಾಸ್ಟ್ ಅನ್ನೋದು ಒಂದು ಕಾಂಪೋಸಿಟ್ ಸಿಲಿಂಡರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಓಕೆನಾ. ಸೊ ಮೇಜರ್ ಆಗಿ ಅದೇ ಇದರ ಬಿಸ್ನೆಸ್, ಕಾಂಪೋಸಿಟ್ ಸಿಲಿಂಡರ್ಸ್. ಸೊ ಯಾರ ಜೊತೆ ಈ ಒಂದು ಕಂಪನಿ ಒಪ್ಪಂದ ಮಾಡ್ಕೊಂಡಿದೆ ಅಂತ ನೋಡೋದಾದರೆ ಪೆಸೋ ಅಂತ ಹೇಳಿ. ಇದೊಂದು ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿದೆ, ಪೆಟ್ರೋಲಿಯಂ ಆ್ಯಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್. ಸೊ ಏನು ಒಪ್ಪಂದ ಮಾಡ್ಕೊಂಡಿದೆ, ಸೊ ಕಂಪನಿಗೆ ಈ ಅಥಾರಿಟಿ ಅಂದರೆ ಪೆಸೋ ಇದೆಯಲ್ಲ, ಅದೊಂದು ಪ್ರೋಟೋಟೈಪ್ ಮಾಡ್ಕೊಳ್ಳಿಕ್ಕೆ ಹೇಳಿತ್ತು, ಕಾಂಪೋಸಿಟ್ ಸಿಲಿಂಡರ್ಸ್ ಫಾರ್ ದ ಪ್ರಿಪರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಸೊ ಹೈಡ್ರೋಜನ್ ಫ್ಯೂಲ್ನ ಪ್ರಿಪೇರ್ ಮಾಡಲಿಕ್ಕೆ ಒಂದು ಕಾಂಪೋಸಿಟ್ ಸಿಲಿಂಡರ್ ಮಾಡ್ಕೊಡ್ಲಿಕ್ಕೆ ಅಂತ ಒಂದು ಪ್ರೋಟೋಟೈಪ್ ಕೇಳಿ. ಪ್ರೋಟೋಟೈಪ್ ಅಂದರೆ ಏನು, ಸ್ಯಾಂಪಲ್ ಪೀಸ್. ಆ ಸ್ಯಾಂಪಲ್ ಈಗ ಅಪ್ರೂವ್ ಆಗಿದೆ. ಸೊ ಹಾಗಾಗಿ ಈ ಒಂದು ಕಂಪನಿ ಜೊತೆ ಪ್ರೋಟೋಟೈಪ್ ಅಂದರೆ ಒಂದು ಸಿಲಿಂಡರ್, ಕಾಂಪೋಸಿಟ್ ಸಿಲಿಂಡರ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಫೈನಲ್ ಅಪ್ರೂವಲ್ ಕೊಟ್ಟಿದೆ ಪೆಸೋ. ಸೊ ಇದೊಂದು ಮೇಜರ್ ನ್ಯೂಸ್ ಅಂತಲೇ ಹೇಳ್ಬೋದು ಟೈಮ್ ಟೆಕ್ನೋಪ್ಲಾಸ್ಟ್. ಒಳ್ಳೆ ಸುದ್ದಿ ಈ ಒಂದು ಕಂಪನಿಗೆ. ನಂತರ ನೆಕ್ಸ್ಟ್ ಕಂಪನಿ ಯಾವುದಪ್ಪ ಅಂತ ನೋಡೋದಾದರೆ RVNL. ಸೊ RVNL ಎಲ್ರಿಗೂ ಗೊತ್ತೇ ಇದೆ, ಇದೊಂದು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡುವಂತಹ ಕಂಪನಿ. ಆ್ಯಂಡ್ ಏನು ಸುದ್ದಿ ಈ ಒಂದು ಕಂಪನಿಗೆ ಅಂತ ನೋಡೋದಾದರೆ, ಸೌತ್ ಈಸ್ಟರ್ನ್ ರೈಲ್ವೆ ಅಂದರೆ ಜಾರ್ಖಂಡ್ ರಾಜ್ಯದ ಚಕ್ರಾಧಾರಪುರ್ ಡಿವಿಷನ್ನಲ್ಲಿ ಬರುವಂತಹ ರಾಜ್ಕಾಸ್ವನ್ ನಯಾಗ್ರಿ ಬೋಲಿ ಸೆಕ್ಷನ್ನಲ್ಲಿ ಇದೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಟೆಂಡರನ್ನು ಕರೆದಿತ್ತು. ಸೊ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಹೊಮ್ಮಿದೆ. ಸುಮಾರು 191 ಕೋಟಿ ಮೊತ್ತದ ಆರ್ಡರ್ ಈ ಒಂದು ಕಂಪನಿಗೆ ಸಿಕ್ಕಿದೆ. ಕೆಲಸ ಎಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು, 18 ತಿಂಗಳು ಅಂದರೆ 1.5 ವರ್ಷದಲ್ಲಿ ಈ ಒಂದು ಕಂಪನಿ ಕೆಲಸನ ಕಂಪ್ಲೀಟ್ ಕೊಡಬೇಕಾಗುತ್ತೆ. ಸೊ ಇದು ಕೂಡ ಒಳ್ಳೆ ನ್ಯೂಸ್. ಆ್ಯಂಡ್ ಇದೇನು ಹೊಸದೇನಲ್ಲ, ಸಿಗ್ತಾ ಇರುತ್ತೆ ಹಾಗಾಗಿ ಒಂದು ಕಂಪನಿಗೆ, RVNLಗೆ. ಆ್ಯಂಡ್ ದ ನೆಕ್ಸ್ಟ್ ಕಂಪನಿ ಯಾವುದಪ್ಪ ಅಂತ ನೋಡೋದಾದರೆ ಬ್ರಹ್ಮಪುತ್ರ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ. ಸೊ ಹೆಸರಲ್ಲೇ ಇದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸೊ ಹೈವೇಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸೊ ಕಂಪನಿಗೆ ಒಂದು ತ್ರಿಪುರಾ ಸ್ಟೇಟ್ ಕಡೆಯಿಂದ ಒಂದು ಆರ್ಡರ್ ಸಿಕ್ಕಿದೆ. ಸೊ ನೋಡ್ಬೋದು, ಸುಮಾರು 11 ಕಿಲೋಮೀಟರ್ ರಸ್ತೆ ಮಾಡಲಿಕ್ಕೆ ಅಪ್ಗ್ರೇಡ್ ಮಾಡಲಿಕ್ಕೆ ಒಂದು ಆರ್ಡರ್ ಸಿಕ್ಕಿದೆ ತ್ರಿಪುರಾ ಗೌರ್ಮೆಂಟಿಂದ. ಎಷ್ಟು ಮೊತ್ತದ ಆರ್ಡರ್ ಅಂತ ನೋಡೋದಾದರೆ ಸುಮಾರು 59.84 ಕೋಟಿ, ಅಂದರೆ ಸುಮಾರು 60 ಕೋಟಿ ಮೊತ್ತದ ಆರ್ಡರ್ ಈ ಒಂದು ಕಂಪನಿಗೆ ಸಿಕ್ಕಿದೆ. ಸೊ ಕಂಪನಿ ಹೆಸರೇನು, ಬ್ರಹ್ಮಪುತ್ರ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ. ಸೊ ಒಳ್ಳೆ ರ್ಯಾಲಿ ಕಂಡು ಬರ್ತಾ ಇದೆ ಒಂದು ಕಂಪನಿಯಲ್ಲಿ 1 ವರ್ಷದಿಂದ. ದ ನೆಕ್ಸ್ಟ್ ಕಂಪನಿ ಯಾವುದಪ್ಪ ಅಂತ ನೋಡೋದಾದರೆ ರೈಲ್ಟೆಲ್ ಲಿಮಿಟೆಡ್. ಇದು ಕೂಡ ರೈಲ್ವೆ ಸೆಕ್ಟರ್ನಲ್ಲಿ ಅಂಡರ್ಟೇಕಲ್ಲೇ ಬರುವಂತಹ ಕಂಪನಿ. ಸೊ ಏನು ಕೆಲಸ ಸಿಕ್ಕಿದೆ ಈ ಒಂದು ಕಂಪನಿಗೆ ಅಂತ ನೋಡೋದಾದರೆ ಟೆಲಿಕಮ್ಯುನಿಕೇಷನ್ ವರ್ಕ್, ಕಮ್ಯುನಿಕೇಷನ್, ರೈಲ್ವೆ ಕಮ್ಯುನಿಕೇಷನ್ ಪರ್ಪಸ್ಗೆ ಮಾಡಿಕೊಡುವಂತಹ ಪರ್ಪಸ್ಗೆ ಸಿಕ್ಕಿರುವಂತಹ ಕೆಲಸ ಇದಕ್ಕೆ. ಟೆಲಿಕಮ್ಯುನಿಕೇಷನ್ ಸಿಕ್ಕಿದೆ ಇದಕ್ಕೆ. ಆ್ಯಂಡ್ ಇದರ ಆರ್ಡರ್ ಸೈಜ್ ಎಷ್ಟಿದೆ ಅಂತ ನೋಡೋದಾದರೆ ಸುಮಾರು 20 ಕೋಟಿ ಮೊತ್ತದ ಆರ್ಡರ್ ಈ ಒಂದು ಕಂಪನಿಗೆ ಸಿಕ್ಕಿದೆ. ಸೊ ಎಲ್ಲಿ, ಯಾವ ಒಂದು ಸ್ಟೇಟ್ನಲ್ಲಿ ಸಿಕ್ಕಿದೆ ಅಂತ ನೋಡೋದಾದರೆ ಸಿಕಂದರಾಬಾದ್ ಡಿವಿಷನ್. ಸಿಕಂದರಾಬಾದ್ ಎಲ್ಲಿ ಬರುತ್ತೆ, ಸೊ ಸಿಕಂದರಾಬಾದ್ ಕಮ್ಸ್ ಎಲ್ಲಿ ಅಂದರೆ ತೆಲಂಗಾಣ ಅನಿಸುತ್ತೆ ನನ್ನ ಪ್ರಕಾರ. ಸೊ ತೆಲಂಗಾಣದಲ್ಲಿ ಬರ್ಬೋದು ಸಿಕಂದರಾಬಾದ್. ಓಕೆ, ನೆಕ್ಸ್ಟ್ ಕಂಪನಿ ಯಾವುದಪ್ಪ ಅಂತ ನೋಡೋದಾದರೆ ಬೊಂಡಾಡಾ ಗ್ರೂಪ್ ಅಂತ ಹೇಳಿ. ಸೊ ಹೇಗೆ ಪ್ರೊನೌನ್ಸ್ ಮಾಡ್ತಾನೆ ನನಗೆ ಗೊತ್ತಿಲ್ಲ, ಬಾಂಡಾಡಾ ಅಥವಾ ಬೊಂಡಾಡಾ ಅಂತ ಹೇಳಿ. ಸೊ ಏನು ಕೆಲಸ ಸಿಕ್ಕಿದೆ ಒಂದು ಕಂಪನಿಗೆ ಅಂತ ನೋಡೋದಾದರೆ, ಸೊ ಇನ್ಸ್ಟಾಲೇಷನ್ ಆಫ್ ಪವರ್ ಪ್ಲಾಂಟ್ಸ್ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಈ ಒಂದು ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ. ಸೊ ಯಾರ ಕಡೆಯಿಂದ ಆರ್ಡರ್ ಸಿಕ್ಕಿರೋದು, ಗೋಲ್ದಿ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿ ಕಡೆಯಿಂದ ಈ ಕಂಪನಿಗೆ, ಅಂದರೆ ಯಾವುದು, ಬೊಂಡಾಡಾ ಗ್ರೂಪ್ಗೆ ಆರ್ಡರ್ ಸಿಕ್ಕಿದೆ. ಸುಮಾರು ಎಷ್ಟು ಮೊತ್ತದ ಆರ್ಡರ್ ನೋಡ್ಬೋದು, 14,64,00,000 ಮೊತ್ತದ ಆರ್ಡರ್ ಈ ಒಂದು ಕಂಪನಿಗೆ ಸಿಕ್ಕಿದೆ. ಸೊ ಗುಜರಾತ್ನಲ್ಲಿ ಇನ್ಸ್ಟಾಲ್ ಮಾಡಬೇಕಂತೆ ಪವರ್ ಪ್ಲಾಂಟ್ಸ್ನ. ದ ನೆಕ್ಸ್ಟ್ ಕಂಪನಿ ಯಾವುದಪ್ಪ ಅಂದರೆ ಸಾಂಗ್ವಿ ಮೂವರ್ಸ್ ಅಂತ ಹೇಳಿ. ಸೊ ಸಾಂಗ್ವಿ ಮೂವರ್ಸ್ ಅಂದರೆ ಏನು, ಸೊ ಬೇಸಿಕಲಿ ಒಂದು ಮಟೀರಿಯಲ್ನ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಮೂವ್ ಮಾಡುವಂತಹ
ಒಂದು ಲೈಕ್ ಮೀನಿಂಗ್ ಬರುತ್ತೆ ಮೂವರ್ಸ್ ಅಂತ ಹೇಳಿ. ಸೊ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ಈ ಒಂದು ಕಂಪನಿ ಪಬ್ಲಿಕ್ ಸೆಕ್ಟರ್ಸ್ಗೆ ಹಾಗೆ ಪ್ರೈವೇಟ್ ಕಂಪನೀಸ್ಗೆ ಕ್ರೇನ್ಸ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಕ್ರೇನ್ಸ್ಗಳನ್ನ ರೆಂಟಲ್ ಬೇಸಿಸ್ ಮೇಲೆ ಪ್ರೊವೈಡ್ ಮಾಡುತ್ತೆ. ಸೊ ಎಷ್ಟು ಸಿಕ್ಕಿದೆ ವ್ಯಾಲ್ಯೂ ಆರ್ಡರ್ಸ್ ನೋಡೋದಾದರೆ ಸುಮಾರು 180 ಕೋಟಿ ಮೊತ್ತದ ಆರ್ಡರ್ ಸಿಕ್ಕಿದೆ ಅಂತ ಈ ಒಂದು ಕಂಪನಿಗೆ. ಸೊ ಏನು ಮಾಡಬೇಕು? ಸೊ 2 ಆರ್ಡರ್ ಸಿಕ್ಕಿದೆ ಬೇಸಿಕಲಿ. ಒಂದು ಪ್ರಾಜೆಕ್ಟ್ ಮಾನಿಟರಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡಬೇಕಂತ, ಲೈಕ್ ಕಂಪ್ಲೀಟ್ ಕ್ರೇನ್ಸು, ಇನ್ಸ್ಟಾಲೇಷನ್, ಸರ್ವಿಸ್, ಸಿವಿಲ್, ಎಲೆಕ್ಟ್ರಿಕಲ್ ಎಲ್ಲ ಆ್ಯಕ್ಟಿವಿಟೀಸ್ನು ಇವರೇ ನೋಡ್ಕೋಬೇಕತ್ತೆ ಫಸ್ಟ್ ಆರ್ಡರ್ನಲ್ಲಿ. ನಂತರ ಸೆಕೆಂಡ್ ಆರ್ಡರ್ನಲ್ಲಿ ನೋಡ್ಬೋದು ಗ್ರೌಂಡ್ ಪೈಪಿಂಗ್ ವರ್ಕಿಂಗು, ಫ್ಯಾಬ್ರಿಕೇಷನು, ಪೇಂಟಿಂಗು. ಸೊ ಅದೆಲ್ಲ ಈ ಒಂದು ಕಂಪನಿ ನೋಡ್ಕೋಬೇಕಾಗುತ್ತೆ. ಸೊ ಮೇಜರ್ ಲೈಕ್ ಏನು ಕಂಪನಿ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ ಕ್ರೇನ್ ಬಿಸ್ನೆಸ್, ಕ್ರೇನ್ನ ರೆಂಟಲ್ಗೂ ಕೊಡುತ್ತೆ. ಹಾಗೆ ಈ ಥರ ಇಂಜಿನಿಯರಿಂಗ್ ಲೈಕ್ ಮಾನಿಟರಿಂಗ್ ಕೆಲಸನೂ ಕೂಡ ಈ ಒಂದು ಕಂಪನಿ ಮಾಡುತ್ತೆ. ಸೊ ಕಂಪನಿ ಹೆಸರೇನು? ಸಾಂಘವಿ ಮೂವರ್ಸ್ ಅಂತ ಹೇಳಿ. ದ ನೆಕ್ಸ್ಟ್ ಕಂಪನಿ ನೋಡೋದಾದರೆ NBCC ಅಂತ ಹೇಳಿ. ಸೊ NBCC ಏನು ಮಾಡುತ್ತೆ? ಸೊ ಇದೊಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಕಂಪನಿ. ಇದು ರಿಯಲ್ ಎಸ್ಟೇಟ್ ಕೂಡ ಮಾಡುತ್ತೆ ಈ ಒಂದು ಕಂಪನಿ. ಆ್ಯಂಡ್ ಬೇಸಿಕಲಿ ಯಾವ ಒಂದು ಕೆಲಸ ಸಿಕ್ಕಿದೆ ಅಂತ ನೋಡೋದಾದರೆ PMC ಅಂದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಸಿಕ್ಕಿದೆ. ಸೊ ಯಾರ ಕಡೆಯಿಂದ ಕೆಲಸ ಸಿಕ್ಕಿದೆ? REC ಲಿಮಿಟೆಡ್. ಓಕೆ, ಸೊ REC ಲಿಮಿಟೆಡ್ ಇದೊಂದು ಫಂಡಿಂಗ್ ಮಾಡುತ್ತೆ ಪವರ್ ಸೆಕ್ಟರ್ಸ್ಗೆ. ರೂರಲ್ ಎಲೆಕ್ಟ್ರಿಫಿಕೇಷನ್ ಕಮಿಷನ್ ಅಂತ ಬರುತ್ತೆ ಅನಿಸುತ್ತೆ, ಫುಲ್ ಅಬ್ರಿವೇಷನ್ ಇದ್ರದ್ದು. ನೋಡ್ಬೋದು ಎಷ್ಟು ಕೋಟಿ ಮೊತ್ತದ ಆರ್ಡರ್ ಸಿಕ್ಕಿದೆ ಅಂತ ನೋಡೋದಾದರೆ ಸುಮಾರು 100 ಕೋಟಿ ಮೊತ್ತದ ಆರ್ಡರ್ ಈ ಒಂದು ಕಂಪನಿಗೆ ಸಿಕ್ಕಿದೆ. ಯಾವ ಕಂಪನಿಗೆ? NBCC ಲಿಮಿಟೆಡ್ ಅಂತ ಹೇಳಿ. ಓಕೆ, ಸೊ NBCC ಅನ್ನೋದು ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್. ಓಕೆ, ಸೊ ಫಾರ್ ಬಿಲ್ಡಿಂಗ್ ರಿನೋವೇಷನ್ ಎಕ್ಸಿಸ್ಟೆಂಟ್ ರೆಸಿಮ್ಟ್ ಬಿಲ್ಡಿಂಗ್ ಅಟ್ ಶಿವರಾಂಪಲ್ಲಿ, ಹೈದರಾಬಾದ್ನಲ್ಲಿ. ಓಕೆ, ಸೊ ಅದನಂತರ ನೆಕ್ಸ್ಟ್ ಕಂಪನಿ ಯಾವುದಪ್ಪ ಅಂತ ನೋಡೋದಾದರೆ L&T. ಸೊ ಲಾರ್ಸನ್ ಆ್ಯಂಡ್ ಟೊಬ್ರೊ ಇದೊಂದು ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿನಲ್ಲೂ ಇದೆ ಅಂತಲೇ ಹೇಳ್ಬೋದು. ಸೊ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಆಗಿರ್ಬೋದು, IT ಇಂಡಸ್ಟ್ರಿ ಆಗಿರ್ಬೋದು, ಪವರ್ ಸೆಕ್ಟರ್ನಲ್ಲಿ ಆಗಿರ್ಬೋದು, ಎಲ್ಲ ಇಂಡಸ್ಟ್ರಿನಲ್ಲೂ ಬರುತ್ತೆ ಲಾರ್ಸನ್ ಆ್ಯಂಡ್ ಟೊಬ್ರೊ. ಸೊ ಯಾವ ಆರ್ಡರ್ ಸಿಕ್ಕಿದೆ ಅಂತ ನೋಡೋದಾದರೆ ಸೋಲಾರ್ ಎನರ್ಜಿ ಸ್ಟೋರೇಜ್ ಪ್ಲ್ಯಾಂಟ್ನ ಬಿಲ್ಡ್ ಮಾಡಲಿಕ್ಕೆ ಒಂದು ಒಳ್ಳೆ ಬಿಗ್ ಆರ್ಡರ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಸಿಗ್ನಿಫಿಕೆಂಟ್ ಆರ್ಡರ್ ಎಲ್ಲಿ ಸಿಕ್ಕಿದೆ? ಬಿಹಾರ್ನಲ್ಲಿ. ಓಕೆ, ಬಿಹಾರ್ನಲ್ಲಿ ಸೋಲಾರ್ ಎನರ್ಜಿ ಪ್ಲ್ಯಾಂಟ್ನ ಬಿಲ್ಡ್ ಮಾಡುವಂತಹ ಆರ್ಡರ್ ಸಿಕ್ಕಿದೆ ಈ ಒಂದು ಕಂಪನಿಗೆ. ಎಷ್ಟು ಮೊತ್ತದ ಆರ್ಡರ್ ನೋಡ್ಬೋದು ನೀವು? ಸಿಗ್ನಿಫಿಕೆಂಟ್ ಅಂತ ಇತ್ತಲ್ವಾ? ಸಿಗ್ನಿಫಿಕೆಂಟ್ ಅಂದರೆ ಸುಮಾರು 1000ದಿಂದ 2500 ಕೋಟಿ ಮೊತ್ತದ ಆರ್ಡರ್ ಆಗಿರುತ್ತೆ ಅಂದಾಜು, ಆ್ಯಾವ್ರೇಜ್ ಹಾಕೊಂಡಿದ್ದಾರೆ. ಸೊ ಸುಮಾರು 1000 to 2500 ಒಳಗಡೆ ಬರುವಂತಹ ಆರ್ಡರ್ನ ಸಿಗ್ನಿಫಿಕೆಂಟ್ ಅಂತ ಕರೀತಾರೆ. ದೊಡ್ಡ ಮೊತ್ತದ ಆರ್ಡರೇ ಸಿಕ್ಕಿದೆ ಈ ಒಂದು ಕಂಪನಿಗೆ. ನಂತರ ನೆಕ್ಸ್ಟ್ ಕಂಪನಿ ಯಾವುದಪ್ಪ ಅಂತ ನೋಡೋದಾದರೆ ಓರಿಯಾನಾ ಪವರ್ ಲಿಮಿಟೆಡ್ ಅಂತ ಹೇಳಿ. ಸೊ ಓರಿಯಾನಾ ಪವರ್ ಯಾವ ಒಂದು ಕೆಲಸ ಮಾಡುತ್ತೆ ಅಂದರೆ ಸೊ ಇನ್ಸ್ಟಾಲೇಷನ್ ಆಫ್ ಸೋಲಾರ್ ಪವರ್ ಪ್ಲಾಂಟ್ ಇದು ಕೂಡ. ಸೊ ಆಲ್ಮೋಸ್ಟ್ 13 ಕೋಟಿ ಮೊತ್ತದ ಆರ್ಡರ್ ಈ ಒಂದು ಕಂಪನಿಗೆ ಸಿಕ್ಕಿದೆ. ನಂತರ ನೆಕ್ಸ್ಟ್ ಕಂಪನಿ ಯಾವುದಪ್ಪ ಅಂತ ನೋಡೋದಾದರೆ ಸೊ ನೆಕ್ಸ್ಟ್ ಕಂಪನಿ ಇಸ್ ಮೆರೈನ್ ಎಲೆಕ್ಟ್ರಿಕಲ್ ಲಿಮಿಟೆಡ್ ಅಂತ ಹೇಳಿ. ಸೊ ಮೆರೈನ್ ಎಲೆಕ್ಟ್ರಿಕಲ್ ಲಿಮಿಟೆಡ್ಗೆ ಸಪ್ಲೈ ಆ್ಯಂಡ್ ಇನ್ಸ್ಟಾಲೇಷನ್ ಆಫ್ LV ಪ್ಯಾನೆಲ್. ಸೊ ಈ ಒಂದು ಎಲೆಕ್ಟ್ರಿಕಲ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸೊ 11 ಕೋಟಿ ಮೊತ್ತದ ಆರ್ಡರ್ ಈ ಒಂದು ಕಂಪನಿಗೆ ಸಿಕ್ಕಿದೆ. ಇದು ಕೂಡ ಸ್ಮಾಲ್ ಕ್ಯಾಪ್ ಕಂಪನಿನೇ. ಸೊ ಅರೌಂಡ್ 2000 CR ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮೆರೈನ್ ಎಲೆಕ್ಟ್ರಿಕಲ್ಸ್. ನಂತರ ನೆಕ್ಸ್ಟ್ ಕಂಪನಿ ಯಾವುದಪ್ಪ ಅಂತ ನೋಡೋದಾದರೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್. ಸೊ ಇದೊಂದು ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ, ಒಳ್ಳೆ ರ್ಯಾಲಿ ಕೂಡ ಬರ್ತಾ ಇದೆ ಒಂದು ಕಂಪನಿಯಲ್ಲಿ. ಸೊ ನೋಡ್ಬೋದು ಯಾವ ಒಂದು ಆರ್ಡರ್ ಸಿಕ್ಕಿದೆ ಅಂತ ನೋಡೋದಾದರೆ ಸೊ ಈ ಕಂಪನಿಗೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಲಿವರಿ ಆಫ್ 4 ಮಲ್ಟಿಪರ್ಪಸ್ ವೆಸಲ್ಸ್, 4 ಶಿಪ್ಸ್ನ ಕನ್ಸ್ಟ್ರಕ್ಟ್ ಮಾಡ್ಕೊಡೋಕ್ಕೆ ಈ ಒಂದು ಕಂಪನಿಗೆ ಆರ್ಡರ್ ಸಿಕ್ಕಿದೆ. ಓಕೆ, ಸೊ ಎಲ್ಲಿಂದ ಸಿಕ್ಕಿರೋದು ನೋಡ್ಬೋದು, ಕಾರ್ಸ್ಟನ್ ರೆಹಡರ್ ಅನ್ನುವಂತಹ ಕಂಪನಿ ಕಡೆಯಿಂದ ಆರ್ಡರ್ ಸಿಕ್ಕಿದೆ. 4 ಮಲ್ಟಿಪರ್ಪಸ್ ವೆಸಲ್ಸ್ ಅಂದರೆ ಶಿಪ್ದು ಮೇಜರ್ ಪಾರ್ಟ್ ಆಫ್ ದ ಬಾಡಿ ಬರುತ್ತಲ್ಲ, ಸೊ ಅದನ್ನು ಬಿಲ್ಡ್ ಮಾಡಿ ಕೊಡೋದಕ್ಕೆ ಆರ್ಡರ್ ಸಿಗುತ್ತೆ. ಸುಮಾರು ಎಷ್ಟು ಮೊತ್ತದ ಆರ್ಡರ್ ಅಂತ ನೋಡೋದಾದರೆ ಸುಮಾರು $54 ಮಿಲಿಯನ್. ಸೊ 54 ಮಿಲಿಯನ್ USD ಅಂದರೆ ಸುಮಾರು 450 ಕೋಟಿ ಅಂತ ಅನ್ಕೋಬೋದು, ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ. ವೆರಿ ಬಿಗ್ ಆರ್ಡರ್ ಅಂತಲೇ ಹೇಳ್ಬೋದು ಈ ಒಂದು ಕಂಪನಿಗೆ. ಸೊ ಹಾಗಾಗಿ ಒಳ್ಳೆ ರ್ಯಾಲಿ ಬರ್ತಾ ಇದೆ ಲಾಸ್ಟ್ 2 ಡೇಸ್ ಕಂಪೇರ್ ನೋಡೋದಾದರೆ. ಸೊ ಒಳ್ಳೆ ಆರ್ಡರ್ ಅಂತಲೇ ಹೇಳ್ಬೋದು ಈ ಒಂದು ಕಂಪನಿಗೆ. ಯಾವ ಕಂಪನಿ? ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್. ನೆಕ್ಸ್ಟ್ ಕಂಪನಿ ಯಾವುದಪ್ಪ ಅಂತ ನೋಡೋದಾದರೆ NTPC. ಓಕೆ, ಸೊ NTPC ಕಡೆಯಿಂದ ಸಿಕ್ಕಿರುವಂತಹ ಆರ್ಡರು ಯಾವ ಕಂಪನಿಗೆ ಸಿಕ್ಕಿದೆ ಈ ಒಂದು ಆರ್ಡರು? GE ಪವರ್ ಅನ್ನುವಂತಹ ಕಂಪನಿಗೆ ಈ ಒಂದು ಆರ್ಡರ್ ಸಿಕ್ಕಿದೆ. ಸೊ GE ಪವರ್ ಕಂಪನಿಗೆ NTPC ಕಡೆಯಿಂದ ಆರ್ಡರ್ ಸಿಕ್ಕಿದೆ. ಸುಮಾರು ಎಷ್ಟು ಮೊತ್ತದ ಆರ್ಡರು? 243 CR. ಸೊ ಸುಮಾರು 243 ಕೋಟಿ ಮೊತ್ತದ ಆರ್ಡರ್ NTPC ಕಡೆಯಿಂದ GE ಪವರ್ಗೆ ಸಿಕ್ಕಿದೆ. ಸೊ ಇದು ಕೂಡ ಲೈಕ್ ಸ್ಮಾಲ್ ಕ್ಯಾಪ್ ಕಂಪನಿ ಅಂತಲೇ ಹೇಳ್ಬೋದು. ಆ್ಯಂಡ್ ರಿಸಲ್ಟ್ಸ್ ವೈಸ್ ಡಿಕ್ಲೈನ್ ಇದೆ ಅಂತಲೇ ಹೇಳ್ಬೋದು. ಲಾಸ್ಟ್ ಫ್ಯೂ ಕ್ವಾರ್ಟರ್ಸ್ ಅಥವಾ ಇಯರ್ಸ್ ಕಂಪೇರ್ ಮಾಡಿದ್ರೆ ನೆಗೆಟಿವ್ ರಿಸಲ್ಟ್ಸ್ ಕೊಡ್ತಾ ಇದೆ ಒಂದು ಕಂಪನಿ. ಬಟ್ ಆದರೂ ಕೂಡ ಒಳ್ಳೆ ಆರ್ಡರ್ ಸಿಕ್ಕಿದೆ NTPC ಕಡೆಯಿಂದ ಸುಮಾರು 243 ಕೋಟಿಗೆ. ನಂತರ ನೆಕ್ಸ್ಟ್ ಕಂಪನಿ ಇಸ್ ಸಿನರ್ಜಿ ಗ್ರೀನ್ ಅಂತ ಹೇಳಿ. ಸೊ ಇದೊಂದು ವೆರಿ ಸ್ಮಾಲ್ ಕ್ಯಾಪ್ ಕಂಪನಿ, 492 CR ಅಷ್ಟೇ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಸೊ ಈ ಒಂದು ಕಂಪನಿಗೆ 4 ಮೆಗಾವ್ಯಾಟ್ಸ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ
ಸೆನ್ವಿಯಾನ್ ವಿಂಡ್ ಟೆಕ್ನಾಲಜಿ ಕಡೆಯಿಂದ ಆರ್ಡರ್ ಸಿಕ್ಕಿದೆ. ಸೊ ಸುಮಾರು ಎಷ್ಟು ಮೊತ್ತದ ಆರ್ಡರ್? 62 CR ಮೊತ್ತದ ಆರ್ಡರ್ ಸಿಕ್ಕಿದೆಯಂತೆ. ಸೊ ಸದ್ಯಕ್ಕೆ 2 ಮೆಗಾವ್ಯಾಟ್ಸ್ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡ್ಲಿಕ್ಕೆ 62 CR ಪ್ರೊವೈಡ್ ಮಾಡಿದ್ರಂತೆ. ಸೊ ಬೇಕಾಗಿರೋದು ಇನ್ನೂ ಎಕ್ಸ್ಟ್ರಾ 4 ಮೆಗಾವಾಟ್ ಪಾರ್ಟ್ಸ್ ಕೇಳಿದಾರಂತೆ. ನೋಡೋಣ ಎಷ್ಟು ಇನ್ನೂ ಡಬಲ್ ಆಗ್ಬೋದು ಅನಿಸುತ್ತೆ ಆರ್ಡರ್ ಮೊತ್ತ. ಸೊ ಇದಾಗಿತ್ತು ಮೇಜರ್ ಬಿಗ್ ಆರ್ಡರ್ಸ್ ಫಾರ್ ದ ಕಂಪನಿ. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಪ್ರಶ್ನೆ. ಈ ಕಂಪನಿಗಳು ನಾನು ಸ್ಪೆಸಿಫೈ ಮಾಡಿದ್ನಲ್ಲ, ಈ ಹಲವಾರು ಕಂಪನಿಗಳಲ್ಲಿ ನಿಮ್ಮ ಬಳಿ ಯಾವ್ದಾದ್ರು ಕಂಪನಿ ಇದ್ದರೆ ಯಾವ ಕಂಪನಿ ಇದೆ ಅನ್ನುವಂತಹ ಮಾಹಿತಿನ ಕಮೆಂಟ್ ಮುಖಾಂತರ